ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ನಡೀತಾ ಇದೆ. BCD ಕ್ಲೂ ವಿದ್ಯಾರ್ಥಿಗಳಿಗೆ ಮತ್ತು ಕ್ಲೂ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಅವರುಗಳು ಕ್ಲೂನವರು ಕೂಡ ಎಲ್ಲೂ ಹೋಗುವಂತಿಲ್ಲ, ಆನ್ಲೈನ್ ಮುಖಾಂತರ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಸೊ ಇದು 29ನೇ ತಾರೀಕು ತನಕ ಈ ಒಂದು ಪ್ರೊಸೆಸ್ ನಡೆಯುತ್ತೆ. 29 ತಾರೀಕು ಮುಗಿದ ಮೇಲೆ ನೆಕ್ಸ್ಟ್ ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಇದೆ. ಸೊ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ಮೇಲೆ ನಿಮಗೆ ಯಾರಲ್ಲಿ ಡಿಫೆಕ್ಟ್ ಇರುತ್ತೆ, ಒಂದು ಡಿಫೆಕ್ಟ್ ಆಗಿರುವಂಥ ಲಿಸ್ಟನ್ನು ಬಿಡ್ತಾರೆ. ಅಂದರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಈ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ಸರಿ ಇಲ್ಲ, ಸೊ ಅವ್ರು ಅಪ್ಲೋಡ್ ಮಾಡಿರಿ, ಅಥವಾ ಮತ್ತು ಅವರುಗಳು ಕೌನ್ಸ್ಲಿಂಗನ್ನು ಬಂದು ಇದನ್ನು ಮಾಡಿ ಡೇಟ್ಗಳನ್ನು ಕೊಡ್ತಾರೆ. ಮತ್ತೆ ಬಂದು ನೀವು ವೆರಿಫಿಕೇಷನ್ ಮಾಡಿಸ್ಕೊಂಡು ಹೋಗ್ರಿ, ಈ ರೀತಿಯಾದಂಥ ಒಂದು ಅಪ್ಡೇಟನ್ನು ಮಾಡಲಿಕ್ಕೆ ಕೊಡ್ತಾರೆ. ಸೊ ಅದರ ಜೊತೆಗೆ ವಿದ್ಯಾರ್ಥಿಗಳು ನಮ್ಮ BS ನರ್ಸಿಂಗ್ದು ಹೋದ ವರ್ಷದ್ದು ಏನಾದರೂ ನಮಗೆ ಇದೇ ಲಿಸ್ಟ್ ಇದ್ದರೆ ತೋರಿಸಿ ಅಂತ ಕೇಳ್ತಾಯಿದ್ರು PDF-ಅನ್ನು. ಸೊ ಹೋದ ವರ್ಷ ಕಟ್ ಆಫ್ ರ್ಯಾಂಕನ್ನು ಬಿಟ್ಟಿಲ್ಲ, ಆದರೆ ಸೆಲೆಕ್ಟೆಡ್ ಲಿಸ್ಟ್ ಅಂತ ಬಿಟ್ಟಿದ್ರು. ಅಂದರೆ ಯಾವೆಲ್ಲ ಫಸ್ಟ್ ರೌಂಡಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ರು ಅಂತ ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಸಿಂಪಲ್ಲಾಗಿ ನೀವೇನು ಮಾಡಬೇಕು, ಪ್ರೀವಿಯಸ್ ಇಯರ್ ಲಿಸ್ಟಿಗೆ ಹೋಗಬೇಕು. ಅಲ್ಲಿ ನಿಮಗೆ ಕೆಳಗಡೆ ಏನಿರುತ್ತೆ ಅಂತಂದ್ರಲ್ಲಿ UG CET 23 ಅಂತ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜ್ ಓಪನ್ ಆದಮೇಲೆ ನೀವು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕು. ಸೊ ಕೆಳಗಡೆ ನೀವು ಸ್ಕ್ರಾಲ್ ಮಾಡ್ತಾ ಬಂದಾಗ ನಿಮಗೆ ಇಲ್ಲೊಂದು ನಂಬರ್ ಸಿಗುತ್ತೆ ನೋಡಿ, ಇಲ್ಲಿದೆ ನೋಡಿರಿ. ಓಕೆ, ಸೊ ಇಲ್ಲಿ ಬರುತ್ತೆ BSc ನರ್ಸಿಂಗ್ ಅಲಾಟೆಡ್ ಕ್ಯಾಂಡಿಡೇಟ್ ಲಿಸ್ಟ್. ಇಷ್ಟೇ ಬಿಟ್ಟಿರೋದು ಹೋದ ವರ್ಷ. ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಹೋದ ವರ್ಷ ಈ ರೀತಿಯಾಗಿ ನೋಡಿ ಯಾವ ರೀತಿಯಾಗಿದೆ. ಇದರಲ್ಲಿ ಏನು ಗೊತ್ತಾಗೋದಿಲ್ಲ, ಇದು ಕಟ್ ಆಫ್ ಎಷ್ಟಾಗಿದೆ ಏನು ಗೊತ್ತಾಗೋದಿಲ್ಲ. ಜಸ್ಟ್ CET ನಂಬರ್ ಇದೆ, ನೇಮ್ ಇದೆ, ಆಮೇಲೆ ಅಲಾಟೆಡ್ ಕಾಲೇಜ್, ಯಾವ ಕಾಲೇಜಲ್ಲಿ ಅಲಾಟ್ಮೆಂಟ್ ಆಗಿದೆ, ಯಾವ ಕೆಟಗರಿಯಲ್ಲಿ ಅಲಾಟ್ಮೆಂಟ್ ಆಗಿದೆ, ಮತ್ತು ಯಾವ ಫೀಸಲ್ಲಿ, ಕೋರ್ಸ್ ಕೋಡ್ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ಇದರಲ್ಲಿ ರ್ಯಾಂಕಿಂಗ್ ಏನು ಕೊಟ್ಟಿಲ್ಲ, ಯಾಕಂದರೆ ಹೋದ ವರ್ಷ BSc ನರ್ಸಿಂಗನ್ನು ಸರಿಯಾಗಿ ಕೌನ್ಸ್ಲಿಂಗ್ ಮಾಡಿಲ್ಲ. ಹೋದ ವರ್ಷ ತುಂಬ ಮೋಸ ಆಗಿದೆ ವಿದ್ಯಾರ್ಥಿಗಳಿಗೆ. ಜಸ್ಟ್ ಮಾಪಪ್ ರೌಂಡ್ ಒಂದು, ಫೈನಲ್ ರೌಂಡ್ ಒಂದು, ಎರಡೇ ಮಾಡಿರೋದು ಫಸ್ಟ್ ರೌಂಡಲ್ಲಿ. ಬಟ್ ಈ ವರ್ಷ ಬೇರೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಒಂದು ಲಿಸ್ಟ್ ನಿಮಗೆ ತೋರಿಸಿದಾಗಿ ಹೋಗಿ ನೋಡ್ಕೊಳ್ಬೋದು. ಆದರೆ ಕಟ್ ಆಫ್ ರ್ಯಾಂಕ್ ಅನ್ನೋದನ್ನು ಕೂಡ ಎಲ್ಲಿಯೂ ಕೂಡ ಬಿಟ್ಟಿಲ್ಲ ಇನ್ನುವರೆಗೆ. ಹಾಗೆ ನಮ್ಮ ವಿದ್ಯಾರ್ಥಿಗಳು ಯಾರು ಅಡ್ಮಿಷನ್ ಮಾಡಿಸಿರ್ತಾರಲ್ಲ ಅವರೇ ಹೇಳಿರೋದು, ನಂದು ಇಷ್ಟು ರ್ಯಾಂಕ್ ಇತ್ತು, ನನಗೆ ಸೀಟ್ ಸಿಕ್ಕಿದೆ, ನನಗೆ ಸೀಟ್ ಸಿಕ್ಕಿಲ್ಲ, ನನಗೆ ಈ ಕಾಲೇಜ್ ಸಿಕ್ಕಿದೆ, ಆ ಕಾಲೇಜ್ ಸಿಕ್ಕಿದೆ ಅಂತ ಕಾಮೆಂಟ್ಸ್ ಮಾಡಿದಾಗ ಗೊತ್ತಾಗಿರೋದು ನಮಗೆ 1 ಲಕ್ಷದವರೆಗೆ ಸೀಟ್ ಸಿಗುವಂಥ ಚಾನ್ಸಸ್ ಇದೆ ಅಂತ. ಅಂದರೆ ನಮ್ಮ ಕಾಮೆಂಟ್ಗಳ ಮೇಲೆ ನಾವು ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಹಾಕಿರುವಂಥದ್ದು, ಅಥವಾ ನಮಗೆ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿರುವಂಥದ್ದು ಏನಂದರೆ, ಸರ್ ನಮ್ಮದು 1 ಲಕ್ಷ ಇತ್ತು, ನಮಗೆ ಗೌರ್ಮೆಂಟ್ ಕಾಲೇಜಲ್ಲೇ ಸಿಕ್ಕಿದೆ, ಥ್ಯಾಂಕ್ ಯು, ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀವಿ, ಈ ರೀತಿಯಾಗಿ ನಮಗೆ ಮೆಸೇಜ್ ಹಾಕಿದ್ರ ಮೇಲೆ ನಾವು ಜಜ್ಮೆಂಟ್ ತೊಗೊಂಡಿರೋದು 1 ಲಕ್ಷದವರೆಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂದರೆ. ಇವೊಂದು ಕೂಡ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕ್ಯಾಟಗರಿ ಇರುವಂಥವ್ರು, SC ST, ಹೈದರಾಬಾದ್ ಕರ್ನಾಟಕ, ರೂರಲ್ಲು, ಕನ್ನಡ ಮೀಡಿಯಮ್ಮು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು, ರಿಸರ್ವೇಷನ್ಸ್ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನು, ಇವರೆಲ್ಲಗಳು ಕೂಡ 1,20,000 ತನಕನೂ ಗೌರ್ಮೆಂಟ್ 10,000 ರೂಪಾಯಿ ಫೀಸಲ್ಲಿ ಸೀಟ್ ಸಿಕ್ಕಿದೆ. ಓಕೆ, ಸೊ ಈ ಒಂದು PDF-ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ನೀವು ಅಲ್ಲಿ ಹುಡುಕಬೇಕಾಗತ್ತೆ ಅಷ್ಟೇ. ಡೈರೆಕ್ಟ್ ಲಿಂಕ್ ಇದು PDF ಬರೋಂಗಲ್ಲ, ಬಟ್ ನೀವು ಹೋಗಿ ಹುಡ್ಕೋಬೇಕಾಗುತ್ತೆ. ಮತ್ತೇನೋ ಡೌಟ್ ಇದ್ದರೆ ನಾನು ಸಂಜೆ ಈವ್ನಿಂಗಲ್ಲಿ ಲೈವಲ್ಲಿ ಬಂದಿರ್ತೀನಿ, ಮಾಹಿತಿಯನ್ನು ಪಡ್ಕೋಬೋದು.